ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪರಮೇಶ್ವರ್ ಅವರ ವಿರುದ್ಧ 500 ರೂಪಾಯಿ ಬೆಟ್ಟಿಂಗ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ವಿರುದ್ಧದ ಕೇಸ್ಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. 500 ರೂಪಾಯಿ ಬೆಟ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ ತಡೆಯನ್ನ ಕೊಟ್ಟಿದ್ದು, ಇವತ್ತು ಅರ್ಜಿದಾರರ ಪರವಾಗಿ ಈ ಒಂದು ವಿಚಾರಣೆ ನಡೆಯಿತು. ಅರ್ಜಿದಾರರ ಪರ ಹಿರಿಯ ವಕೀಲ ಫಣೀಂದ್ರ ಅವರು ವಾದ ಮಂಡನೆ ಮಾಡಿದ್ರು. ತನಿಖೆಗೆ ಆದೇಶಿಸುವ ಮುನ್ನ ವಿವರಣೆಯನ್ನ ಪಡಿಬೇಕಾಗಿತ್ತು ಅಂತ ಹೇಳಿ ಕೋರ್ಟ್ ಇಲ್ಲಿ ಅಭಿಪ್ರಾಯವನ್ನ ಪಟ್ಟಿದೆ. ತಮಾಷೆಗಾಗಿ ಮಾತಾಡಿದ್ರೂ ಕೇಸ್ ಹಾಕಬಹುದಾ ಅನ್ನುವ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳಿದ್ದು, ಉದ್ದೇಶಪೂರ್ವಕವಾಗಿ ಇಂತಹ ಹೇಳಿಕೆ ನೀಡಿದ ಹಾಗೆ ಕಾಣ್ತಿಲ್ಲ. ತನಿಖೆಗೆ ಆದೇಶಿಸುವ ಮುನ್ನ ಪೊಲೀಸರಿಂದ ವಿವರಣೆ ಪಡಿಬೇಕಾಗಿತ್ತು ಅಂತ ಹೇಳಿ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯ ಪಟ್ಟಿದೆ. ಗೃಹ ಸಚಿವ ಪರಮೇಶ್ವರ್ ಕಬಡ್ಡಿ ಟೂರ್ನಿಗೆ ಮುಖ್ಯ ಅತಿಥಿಯಾಗಿ ಹೋಗಿದ್ರು. ಅಲ್ಲಿ ವಿಜಯಪುರ ತಂಡ ಗೆಲ್ಲತ್ತೆ ಅಂತ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದಾಗಿ ಹೇಳಿದ್ದಾರೆ. ಸೋತ ತಂಡಕ್ಕೆ ಬೇಸರ ಆಗಬಾರ್ದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೀಗೆ ಹೇಳಿದ್ದಾರೆ. ಆದರೆ ಇದನ್ನೇ ಅಪರಾಧ ಅನ್ನುವಂತೆ ದೂರು ದಾಖಲಿಸಲಾಗಿದೆ ಅಂತ ಅರ್ಜಿದಾರರ ಪರ ವಕೀಲ ಫಣೀಂದ್ರ ವಾದಿಸಿದ್ದಾರೆ. ಬೆಂಗಳೂರಲ್ಲಿ ಉದ್ಯಮಿಗೆ ಯುವತಿ ಬ್ಲಾಕ್ ಮೇಲ್ ಮಾಡಿರುವ ಘಟನೆ ನಡೆದಿದೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಬ್ಲಾಕ್ ಮೇಲ್ ಮಾಡಿರೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಕೆ ಪ್ರಮೋಷನ್ ಹೆಸರಲ್ಲಿ ಉದ್ಯಮಿಯ ಪರಿಚಯ ಮಾಡಿಕೊಂಡು ಆ ನಂತರ ಆತನ ವಿಡಿಯೋಗಳು ಅಥವಾ ಫೋಟೋಗಳನ್ನ ಇಟ್ಕೊಂಡು ಆತನಿಗೆ ಬ್ಲಾಕ್ ಮೇಲ್ ಮಾಡಿದಾಳೆ. ಡೇಟಿಂಗ್ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದಾಳೆ ಸಾಧನಾ ಶೆಟ್ಟಿ. ಇದೀಗ ಸಾಧನಾ ಶೆಟ್ಟಿ ವಿರುದ್ಧ ಬ್ಲಾಕ್ ಮೇಲ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಕಾರ್ತಿಕ್ ಅನ್ನುವಂತಹ ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿದಾಳಂತೆ ಸಾಧನಾ ಶೆಟ್ಟಿ. ಈಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಪ್ರಮೋಷನ್ ನೆಪದಲ್ಲಿ ಪರಿಚಯ ಮಾಡಿಕೊಂಡು ಆನಂತರ ಸ್ನೇಹವನ್ನ ಡೇಟಿಂಗ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆತನಿಂದ ಲಕ್ಷ ಹಣವನ್ನು ಕೂಡ ಪೇಕಿದಾಳೆ. HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ ಈ ಹಿನ್ನೆಲೆಯಲ್ಲಿ ಜಯನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕ್ಲಿನಿಕ್ ಪ್ರಮೋಷನ್ ವೇಳೆ ಪರಿಚಯ ಆಗಿದ್ದ ಸಾಧನಾ ಶೆಟ್ಟಿ ಬೆದರಿಕೆ ಹಾಕಿ 10 ಲಕ್ಷವನ್ನ ಪಡೆದಿದ್ಲಂತೆ. 70,000 ಗೋಲ್ಡ್ ಚೈನ್ ಅನ್ನು ಕೂಡ ಕಾರ್ತಿಕ್ ಕೊಟ್ಟಿದ್ರಂತೆ. 1.5 ಲಕ್ಷ ಮೌಲ್ಯದ ಐಫೋನ್ ಅನ್ನು ಕೂಡ ಕಾರ್ತಿಕ್ ಕೊಡಿಸಿದ್ರಂತೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೂ ಕೂಡ ಆಕೆ ಹಣ ಕೇಳೋದು ಅಥವಾ ಯಾವುದೇ ರೀತಿಯಾಗಿ ಡಿಮ್ಯಾಂಡ್ ಮಾಡೋದು ನಿಲ್ಲಿಸಲಿಲ್ಲ. ಕೊನೆಗೆ 1.5 ಕೋಟಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾಳೆ. ಹಣ ಕೊಡದಿದ್ದಾಗ ಕಾರ್ತಿಕ್ ಪತ್ನಿಗೆ ಸಾಧನ ಮೆಸೇಜ್ ಮಾಡಿದಾಳೆ. ಕಾರ್ತಿಕ್ ಪತ್ನಿಗೆ ವಾಟ್ಸಪ್ ಮಾಡಿದ್ದಾರೆ ಸಾಧನಾ ಶೆಟ್ಟಿ. ಸ್ನೇಹವಾದ ಬಳಿಕ ಆಗಾಗ್ಗೆ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇದ್ದ ಫೋಟೋ, ಆಕೆ ಕ್ಲಿಕ್ಕಿಸಿಕೊಂಡಂತಹ ಫೋಟೋವನ್ನ ಇಟ್ಕೊಂಡು ಕಾರ್ತಿಕ್ನ ಹೆಂಡತಿಗೆ ಫೋಟೋವನ್ನ ಕಳಿಸಿದಾಳೆ. ಈ ವೇಳೆ ಕಾರ್ತಿಕ್ ಖಾಸಗಿ ಫೋಟೋ, ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಜಯನಗರ ಪೊಲೀಸ್ ಠಾಣೆಗೆ ಕಾರ್ತಿಕ್ ದೂರನ್ನ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಪ್ರಾಥಮಿಕ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಧನಾ ವಿರುದ್ಧ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿ ಬಂದಿದ್ದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈಕೆ. ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತೇಳಿ ಈಗ ಅನೇಕರು ಇನ್ಫ್ಲೂಯೆನ್ಸರ್ಸ್ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ಗೆ ನಾವು ಪ್ರಮೋಷನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಪ್ರಮೋಷನ್ ಅನ್ನ ಮಾಡ್ತಾರೆ. ಆದರೆ ಈಕೆ ಪ್ರಮೋಷನ್ ನೆಪದಲ್ಲಿ ಮಾಡಿದ್ದೇ ಬೇರೆ. ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿ ಸ್ನೇಹ ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಪ್ರಮೋಷನ್ ವಿಚಾರವನ್ನು ಇಟ್ಕೊಂಡು ಆ ನಂತರ ದುಡ್ಡು ಪೀಕುವ ಕೆಲಸವನ್ನ ಈಕೆ ಮಾಡಿದಾಳೆ. ಈ ಹಿನ್ನೆಲೆಯಲ್ಲಿ ಕಾರ್ತಿಕ್ಗೆ ಬ್ಲಾಕ್ ಮೇಲ್ ಕೂಡ ಮಾಡಿದಾಳೆ ಈಕೆ. ಡೇಟಿಂಗ್ ಮಾಡುವಂತಹ ಒಂದು ಫೋಟೋಗಳನ್ನ ಆತನ ಪತ್ನಿ ಕಳಿಸಿದಾಳೆ. ಮೊದಲು ಇವನಿಂದ ಹಣ ತಗೊಂಡಿದ್ದಾಳೆ 10 ಲಕ್ಷ ರೂಪಾಯಿ. ಆನಂತರ ಐಫೋನ್ ಅನ್ನ ಪಡ್ಕೊಂಡಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಬಂಗಾರದ ಚೈನ್ ಅನ್ನ ಕೂಡ ಪಡ್ಕೊಂಡಿದ್ದಾಳೆ. ಇಷ್ಟೆಲ್ಲ ಆದ್ರೂ ನಂತರ 1.5 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ಲಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.